ಅವ್ರನ್ನ 24 ಗಂಟೆಯಲ್ಲಿ ಬಂಧಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಿ ನೊಂದಿತರಿಗೆ ನ್ಯಾಯ ಕೊಡ್ತಕ್ಕಂಥದ್ದಾಗಬೇಕು. ಈ ರಾಜ್ಯದ ಈ ದೇಶದ ಪ್ರತಿಯೊಬ್ಬ ಹೆಣ್ಮಗು ಕೂಡ ಕರ್ನಾಟಕದ ಪೊಲೀಸರಿಗೆ ಸಲ್ಯೂಟ್ ಮಾಡೋ ನಿಟ್ಟಿನಲ್ಲಿ ಅವನ್ನ ಅರೆಸ್ಟ್ ಮಾಡಿ ಬೂಟಲ್ಲಿ ಒಂದು ಬುದ್ಧಿ ಕಲಿಸ್ಬೇಕು. ಆದರೆ ಹೇಳಕ್ಕೆ ಇಷ್ಟಪಡ್ತೀನಿ, ಈ ರೀತಿ ಮನುಷ್ಯರಿಗೆ ಹೆಣ್ಮಕ್ಳನ್ನ ಆಟದ ವಸ್ತುವಾಗಿ ಯಾಕೆ ನೋಡ್ತಾರೆ ಅಂತಂದರೆ ಅವ್ರ ಹತ್ರ ಇರ್ತಕ್ಕಂಥ ದುಡ್ಡು, ಗೌರವ, ಇನ್ಫ್ಲೂಯೆನ್ಸು, ಅಧಿಕಾರದಿಂದ ನೋಡ್ತಾ ಇದ್ದಾರೆ. ಇಂಥವ್ರಿಗೆ ದಯವಿಟ್ಟು ನಾನು ನೆಕ್ಸ್ಟ್ ಬರ್ತಕ್ಕಂಥ ಸರ್ಕಾರ ಮೋದಿಯವರೇ ಪ್ರಧಾನಿ ಆಗ್ಬೋದು, ರಾಹುಲ್ ಗಾಂಧಿ ಅವರೇ ಪ್ರಧಾನಿ ಆಗ್ಬೋದು, ಒಂದು ತಿದ್ದುಪಡಿ ಆಗಬೇಕು. ಏನ ತಿದ್ದುಪಡಿ ಅಂತಂದರೆ ಹೆಣ್ಣು ಮಕ್ಕಳ ಮೇಲೆ ಈ ರೀತಿ ಅಮಾನುಷವಾಗಿ ಲೈಂಗಿಕ ದೌರ್ಜನ್ಯಗಳನ್ನು ಮಾಡಿರ್ತಕ್ಕಂಥವ್ರು ಮತ್ತು ಮಾಡೋಕ್ಕೆ ಮುಂದಾಗಿರ್ತಕ್ಕಂಥವ್ರು, ರೇಪಿಸ್ಟ್ಗಳು, ಆ್ಯಸಿಡ್ ದಾಳಿ ಮಾಡ್ತಕ್ಕಂಥವ್ರು, ಇವ್ರು ಯಾರೆಲ್ಲ ಇದ್ದಾರೆ ಇವ್ರ ಹತ್ರ ಇರ್ತಕ್ಕಂಥ ಆಸ್ತಿ, ದುಡ್ಡು ಎಲ್ಲವನ್ನು ಕೂಡ ಅಧಿಕಾರವನ್ನು ಕೂಡ ಕಿತ್ಕೊಂಡು ಸರ್ಕಾರ ಇರ್ತಕ್ಕಂಥ ಎಲ್ಲ ಸಕಲ ಶಕ್ತಿಯನ್ನು ಮುಟ್ಟುಗೋಲು ಹಾಕೋಣ ಅಂತ ತಿಳ್ಕೊಂಡು ತರಬೇಕು. ಅವನನ್ನು BPL ಕಾರ್ಡು ಹೋಲ್ಡರ್ಗಿಂತಲೂ ಕೂಡ ಲೋ ಪವರ್ ಮಾಡಿ ಅವನ ಕಷ್ಟದಿಂದ ಬದುಕಬೇಕು, ಅವನ ಕಷ್ಟ ಅನುಭವಿಸಬೇಕು. ಅವನಿಗೆ ಏನೂ ಇಲ್ದಿರ ಬದುಕೋ ಅಂತ ಕಷ್ಟ ಸಿಗೋದು ಗೊತ್ತಾದರೆ ಮಾತ್ರ ಅವನೊಬ್ಬ ಒಳ್ಳೆ ಮನುಷ್ಯ ಆಗ್ತಾನೆ. ಅದಕ್ಕಿಂತ ಹೆಚ್ಚಾಗಿ ಮರಣದಂಡನೆ ಕೊಡಬೇಕು. ಇಲ್ಲ ಅಂತಂದರೆ ಸಾಯೋವರೆಗೂ ಜೈಲಲ್ಲಿರೋದು ಮಾಡಬೇಕು. ಜೀವಾವಧಿ ಶಿಕ್ಷೆ ಆಗಬೇಕು, ಜೈಲಲ್ಲೇ ಇರಬೇಕು. ಸತ್ತಾಗ ಮಾತ್ರ ಬಾಡಿ ಆಚೆ ಬರಬೇಕು. ಯಾಕೆ ಅಂತಂದರೆ ಈ ಮಾತು ಹೇಳ್ತಾ ಇದ್ದೀನಿ, ಇವತ್ತು ಕರ್ನಾಟಕದ ಹೆಣ್ಣು ಮಕ್ಕಳ ಮೇಲೆ ಒಂದು ಗೌರವ ಇದೆ. ಯಾವ ದೇಶದವ್ರು, ಯಾವ ರಾಜ್ಯದವ್ರು, ಇಂಡಿಯಾ ಅಂತಂದರೆ ವುಮೆನ್ಗೆ ಗೌರವ ಕೊಡ್ತಕ್ಕಂಥ ದೇಶ ಇದು ಅಂತೇಳಿ ಇವತ್ತೊಬ್ಬ ಸಂಸದನಾಗಿದ್ದು ಇಂಥ ಕೆಲಸ ಮಾಡಿದ್ದಾನೆ ಅಂತಂದರೆ ಇವ್ರಿಗೆ ಹೆಣ್ಣಿನ ಮೇಲೆ ಗೌರವ ಎಲ್ಲಿದೆ, ಈ ದೇಶದ ಮೇಲೆ, ಸಂವಿಧಾನದ ಮೇಲೆ ಗೌರವ ಎಲ್ಲಿದೆ? ಆ ಕಾರಣಕ್ಕೆ HD ರೇವಣ್ಣ ಅವರು, ಪ್ರಜ್ವಲ್ ರೇವಣ್ಣ ಅವರು ಇರ್ತಕ್ಕಂಥ ಆಸ್ತಿ ಎಲ್ಲವೂ ಕೂಡ ಭಾರತ ಸರ್ಕಾರ ಮುಟ್ಟುಗೋಲಾಗ್ತಾರೋ ನಿಟ್ಟಿನಲ್ಲಿ ಇಂಥವ್ರಿಗೆ ಸರಿಯಾಗಿ ಶಿಕ್ಷೆ ಆಗುವಂಥ ನಿಟ್ಟಿನಲ್ಲಿ ತಿದ್ದುಪಡಿ ತರಬೇಕು. MLAಗಳಿಗೆ ಸರ್ಕಾರ ತಿದ್ದುಪಡಿ ತರ್ತೀವಿ. ಮೆಡಿಕಲ್ ಮಾಡಿಸ್ಕೋಬೇಕಂತಂದರೆ ತಿದ್ದುಪಡಿ ತರ್ತೀವಿ. ಎಲ್ಲ ರೀತಿ ಕೂಡ ರಾಜಕಾರಣಿಗಳು ಬೇಕಾಗಿರ್ತಕ್ಕಂಥ ಸೇಫ್ಟಿ ಮಾಡ್ಕೊಳ್ಳೋದಕ್ಕೆ ತಿದ್ದುಪಡಿಗಳು ತರ್ತೀವಿ. ಹೆಣ್ಣನ್ನು ರಕ್ಷಣೆ ಮಾಡೋದಕ್ಕೆ, ಹೆಣ್ಣನ್ನು ನೀಚವಾಗಿ ನೋಡಿದಂಥವನಿಗೆ ಒಂದು ತಿದ್ದುಪಡಿ ತಂದು ಅವನ ದೇಶದಿಂದ ಗಡಿ ಭಾಗಕ್ಕೆ ದೂರ ತಳ್ಳುವಂಥದ್ದಾಗಿ ಸಾಯೋವರೆಗೂ ಜೈಲಲ್ಲೇ ಕೊಡುವಂಥ ತಿದ್ದುಪಡಿಗಳು ತರಬೇಕು. ಮತ್ತು ಅವರ ಆಸ್ತಿ ಅಂತಸ್ತುಗಳು ಕೂಡ ಸರ್ಕಾರನೇ ಮುಟ್ಟುಗೋಲಾಗುವಂಥದ್ದು ಹಾಕಿದ್ರೆ ಮಾತ್ರ ಈ ದೇಶದ ಹೆಣ್ಣು ಮಕ್ಕಳಿಗೆ ಗೌರವ ಸಿಗುತ್ತೆ. ಇದೇ ರೀತಿ ಅಧಿಕಾರ ಪವರನ್ನು ಯೂಸ್ ಮಾಡಿಕೊಂಡು ಅವರಿದ್ದಾಗ ಇವ್ರನ್ನ ರಕ್ಷಣೆ ಮಾಡೋದು, ಅಧಿಕಾರದಲ್ಲಿ ಇವರಿದ್ದಾಗ ಅವ್ರನ್ನ ರಕ್ಷಣೆ ಮಾಡೋದು ಆಗ್ತಾಯಿದ್ರೆ ಒಂದು ದಿವಸ ಹೆಣ್ಣುಮಕ್ಕಳನ್ನು ಬೀಳ್ಸೋ ಮೇಲೆ ನೋಡೋ ಅಂಥ ಪರಿಸ್ಥಿತಿ ಬರ್ತದೆ. ಹೆಣ್ಣು ಮಕ್ಕಳಿಗೆ ಗೌರವ ಸಿಗಲ್ಲ. ಈ ದೇಶದಲ್ಲಿ ಏನಾದರೂ ಗೌರವ ಸಿಗಬೇಕು, ಒಬ್ಬರು ಬದುಕಬೇಕಂತಂದರೆ ಪ್ರಕೃತಿಗೆ ಹೋಲಿಸ್ತಕ್ಕಂಥದ್ದು, ದೇವರಿಗೆ ಹೋಲಿಸ್ತಕ್ಕಂಥದ್ದು ಹೆಣ್ಣು ಮಕ್ಕಳನ್ನ ಮಾತ್ರನೇ. ಆ ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಕೂಡ ಸರ್ಕಾರದ ಜವಾಬ್ದಾರಿ ಆಗಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರ ಜವಾಬ್ದಾರಿ ಆಗಿದೆ, ಪ್ರತಿಯೊಬ್ಬ ನಾಗರಿಕ ಜವಾಬ್ದಾರಿನೂ ಆಗಿದೆ. ಆದರೆ ಇಂಥವ್ರಿಗೆ ಬುದ್ಧಿ ಕಲಿಸೋದಕ್ಕೆ ಪ್ರಜ್ವಲ್ ರೇವಣ್ಣ, HD ರೇವಣ್ಣ ಅವರಿಗೆ ಇದೇ ಮೊದಲು ಇದೇ ಕೊನೆಯಿಂದ ಅನ್ನೋ ರೀತಿಯಲ್ಲಿ ಶಿಕ್ಷೆ ಆದರೆ